ಪರ್ಟಿಕ್ಯುಲರ್ಲಿ ಈಗ ವೆಯ್ಟ್ ಮಾಡ್ತಿರೋವಂಥ ಸಿನಿಮಾ ಅಂತ ಏನಾದರೂ ನನ್ನನ್ನು ಪರ್ಸ್ನಲಿ ಕೇಳೋದಾದರೆ ಪ್ರತಿಯೊಂದು ತಿಂಗಳಿಗೂ ಒಂದೊಂದು ಸಿನಿಮಾಸ್ ಅಂತ ಹೇಳ್ಬೋದು. ಈ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ನಾನು ವೆಯ್ಟ್ ಮಾಡ್ತಿರೋವಂಥದ್ದು ಸ್ಪೈಡರ್ ಮ್ಯಾನ್ ದ ಬ್ರ್ಯಾಂಡ್ ನ್ಯೂ ಡೇ. ನೀವು ಇಷ್ಟಪಡಿ ಇಲ್ಲ ಅಂದರೂ ನಾನು ಅದರದ್ದು ಹೆವಿ ರಿವ್ಯೂನ ನಾನು ನಿಮ್ಮ ಮುಂದೆ ಇಡ್ತೀನಿ ಅಂತ ಹೇಳ್ಬೋದು. ಅದಾದ ಮೇಲೆ ಬರುವಂಥದ್ದೇನೆ ಆಗಸ್ಟ್ ತಿಂಗಳಲ್ಲಿ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಆಗಿರುವಂಥದ್ದು. ಆದಮೇಲೆ ಅಕ್ಟೋಬರಲ್ಲಿ ನಿಮಗೆ ಜೈಲರ್ ನೋಡೋದಕ್ಕೆ ಸಿಗುತ್ತೆ. ಇದ್ರ ಮಧ್ಯದಲ್ಲಿ ಏನಾದ್ರು ಸಿನಿಮಾ ಬಂದರೆ ಮೆನ್ಷನ್ ಮಾಡ್ತೀನಿ ಅಂತ ಹೇಳ್ಬೋದು. ಯುವರ್ ಟಿಕೆಟ್ ಟು ಹೆಲ್ ಈ ಥರ ಪ್ರಮೋಷನ್ ಮಾಡಿದ್ರೆ ಯಾರು ಹೋಗ್ತಾರೆ ಗುರು ಸಿನಿಮಾಗೆ? ಓಕೆ, ನಾರ್ತ್ ಅವ್ರು ಏನಂತಂದರೆ ನಾರ್ತ್ ಸಿನಿಮಾಸ್ ಅವರು ತುಂಬಾ ಅಪ್ರಿಷಿಯೇಟ್ ಮಾಡ್ತಾ ಇದ್ರಲ್ವ ಸೌತ್ ಸಿನಿಮಾಸ್ನ. ಆ್ಯಂಡ್ KGF ಅವರಂತೂ ತುಂಬಾ ಲವ್ ಕೊಟ್ಟಿದ್ದಾರೆ. ಹೀಗಿರಬೇಕಾದ್ರೆ ಈಗ ಯಾಕೆ ಇಷ್ಟೊಂದು ಹೇಟ್? ಏನಕ್ಕೋಸ್ಕರ? ಧುರಂಧರ್ನ ಅಗೇನೆಸ್ಟ್ ಬಂದಾಗ ಆಗಿರೋಂಥ ಕ್ಲ್ಯಾಶ್ ಏನಾ? ನನಗೆ ಅರ್ಥ ಆಗ್ತಾಯಿಲ್ಲ. ಕಂಪ್ಲೀಟ್ಲಿ ಟಾಕ್ಸಿಕ್ನ ಕೆಳಗಡೆ ತೋರಿಸ್ಬೇಕು. ಇದು ಕಂಪ್ಲೀಟ್ಲಿ ವಲ್ಗರ್ ಸಿನಿಮಾ. ಇದು ಕಂಪ್ಲೀಟ್ಲಿ ಲಿಟ್ರಲಿ ಎಡಿಟಿಂಗ್ ಕೂಡ ಅಂದರೆ VFX ವರ್ಕ್ ಕೂಡ ಚೆನ್ನಾಗಿ ಆಗಿಲ್ಲ ಅನ್ನೋ ರೀತಿಯೇ ಮೆನ್ಷನ್ ಮಾಡ್ತಿರೋವಂಥದ್ದು ನಾರ್ತ್ ಅವರು. ಆದರೆ ನಾನು ನಿಮಗೊಂದು ಹೇಳ್ತೀನಿ, ಯಶ್ ಅವರು ನೀವೆಷ್ಟು ಹೇಟ್ ಮಾಡ್ತೀರಾ ಅಷ್ಟು ಮೇಲೆ ಬೆಳೀತಾ ಹೋಗ್ತಾರೆ. ಇದು ನಾನು ಈಗ ನೋಟಿಸ್ ಮಾಡಿರುವಂಥದ್ದಲ್ಲ, ಕರ್ನಾಟಕದಲ್ಲೂ ಕೂಡ ನಾನು ಒಬ್ಬ ಹೇಟರಾಗಿ ಇದ್ದೆ. ಯಾಕೆಂದರೆ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ, ಅಂದರೆ ಲಕ್ಕಿ ಸಿನಿಮಾ ಎಲ್ಲ ಬಂದಾಗ ಹೇಳ್ತಿರೋವಂಥದ್ದು. ಸೊ ನಾವು ಹೇಟ್ ಮಾಡ್ತಾನೇ ಇದ್ವಿ, ಅವ್ರು ಬೆಳೀತಾನೇ ಹೋದರು. ನಾನು ಈಗ ಹೇಳ್ತಾ ಇದ್ದೀನಿ, ಈಗ ಇಂಡಿಯಾದಲ್ಲೂ ಕೂಡ ಆಗ್ತಿರೋಂಥ ಸಿಚುವೇಶನ್ ಅದೇನೆ. ನಾರ್ತವ್ರು ಅವ್ರು ಹೇಟ್ ಮಾಡ್ತಿರ್ತಾರೆ, ಆದರೂ ಕೂಡ ಹೇಳ್ತಾನೆ ಅವ್ರು ಬೆಳೀತಾನೇ ಹೋಗ್ತಾರೆ. ನೀವು ಹೇಟ್ ಮಾಡ್ತಾನೆ ಇರಿ, ಅವ್ರು ಬೆಳೀತಾ ಹೋಗ್ತಾರೆ. ಸೊ ಇಲ್ಲಿ ಈ ಸಿನಿಮಾದಲ್ಲಿ 2 ಸಿನಿಮಾಸ್ ನಾವೇನು ಪೋಸ್ಟರಲ್ಲಿ ನಿಮಗೆ ಏನು ತಮ್ಮನಲ್ಲಿ ಕಾಣಿಸ್ತಿದೆಯಲ್ಲ, 2 ಸಿನಿಮಾಸ್ನ ಮೆನ್ಷನ್ ಮಾಡಿ ಹೇಳ್ತಿರೋವಂಥದ್ದು. 2 ಸಿನಿಮಾ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಮಾಡಿಸಿದೆ. ಅದರಲ್ಲಿ ಸ್ವಲ್ಪ ಡೀಪಾಗಿ ಮಾಡಿರುವಂಥದ್ದು ಟಾಕ್ಸಿಕ್ ಆಗಿರುವಂಥದ್ದು, ಸ್ವಲ್ಪ ಪಿಂಕಿಶ್ ರೋಸ್ ಗೋಲ್ಡಲ್ಲಿ ಡಾರ್ಕ್ ಶೇಡನ್ನು ಹೊಡೆದು ಈ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಮಾಡಿಸಿರುವಂಥದ್ದು. ಸೊ ಇಲ್ಲಿ ಜೈಲರ್ 2ಗೆ ಬಂದರೆ ನನಗೆ ಮೇನ್ಲಿ ಅಪ್ರಿಷಿಯೇಟ್ ಮಾಡೋಕ್ಕಿರುವಂಥದ್ದು ಅನಿರುದ್ಧ್ ರವಿಚಂದ್ರನ್ ಅವರಿಗೆ. ಯಾಕೆಂದರೆ ಅವರು ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಡ್ತಾ ಇದ್ದಾರೆ, ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಸ್ನ ಕೂಡ ಕೊಡ್ತಾ ಇದ್ದಾರೆ. ಅದರಲ್ಲಿ ಮತ್ತೊಂದು ಜೈಲರ್ 2 BGMನ ಮಾತ್ರ ಇಲ್ಲಿ ಫೋಕಸ್ಡ್ ಆಗಿ ಇಟ್ಟಿರುವಂಥದ್ದು, ಮೇನ್ ಕ್ಯಾರೆಕ್ಟರ್ ಮಾತ್ರ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿರುವಂಥದ್ದು. ಹೇಳ್ತೀನಿ, ಜೈಲರ್ ಅವ್ರು ಮಾಡಿರುವಂಥ ಪ್ರಮೋಷನ್ ವೇ ನನಗೆ ತುಂಬಾ ಹಿಡಿಸಿದೆ, ಫನ್ನಿ ವೇಲಾಗಿದೆ. ಆದರೆ ಟಾಕ್ಸಿಕ್ ಸಿನಿಮಾನೂ ಕೂಡ ಈ ಟಾಕ್ಸಿಕ್ ಅನ್ನೋ ವರ್ಡಿಗೆ ತಕ್ಕನಾಗಿ ಅವರು ಪ್ರಮೋಷನ್ನ ಮಾಡ್ತಿರುವಂಥದ್ದು. ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಅದಕ್ಕೋಸ್ಕರ ಇಷ್ಟೊಂದು ವಲ್ಗರಿಟಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಅವರು ಕ್ಲಿಯರ್ ಕಟ್ಟಾಗಿ ಇನ್ಫಾರ್ಮೇಷನ್ ಹೇಳ್ತಾ ಇದ್ದಾರೆ, ಕೀಪ್ ದ ಕಿಡ್ಸ್ ಅವೇ ಫ್ರಮ್ ದಿಸ್. ಇದು ನಿಮ್ಮ ಜವಾಬ್ದಾರಿ ಆಗಿರುವಂಥದ್ದು ಅಂತ. ಇದು A ಸರ್ಟಿಫಿಕೇಷನ್ ಮೇಲೇ ಬರೋಕ್ಕೆ ಹೊರಟಿರುವಂಥ ಸಿನಿಮಾ ಆಗಿರುವಂಥದ್ದು, ಇದು ಯಾವುದೇ ಒಂದು ಡೌಟ್ ಇಲ್ಲ. ಈಗಿರಬೇಕಾದ್ರೆ ಸೊ ಆ ರೀತಿಯೇ ಥಿಂಕ್ ಮಾಡಿ ನಮ್ಮ ಆಡಿಯನ್ಸಿಗೆ, ನಮ್ಮ ಇಂಡಿಯನ್ ಆಡಿಯನ್ಸಿಗೆ ಡೈಜೆಸ್ಟ್ ಮಾಡೋದಕ್ಕಾಗ್ತಿಲ್ಲ. ಇವರು ಕಾಂಪೀಟ್ ಮಾಡೋಕೆ ಹೊರಟಿರುವಂಥದ್ದು ನಾರ್ತ್ ಅವ್ರ ಮೇಲಲ್ಲ. ನಿಮ್ಗೆ ಯಾಕೆ ತಲೆಗೆ ಹೋಗ್ತಿಲ್ಲ? ಅವರು ಕಾಂಪೀಟ್ ಮಾಡೋಕೆ ಹೊರಟಿರುವಂಥದ್ದು ಹಾಲಿವುಡ್ ಲೆವೆಲಲ್ಲಿ. ಯಶ್ ಅವರ ವಿಷನ್ ನಿಮಗೆ ಅರ್ಥ ಆಗ್ತಿಲ್ಲ, ಏನೋ ಗೊತ್ತಾಗ್ತಿಲ್ಲ. ಇದೆಲ್ಲ ಹೇಟರ್ಸಿಗೆ ಇರೋವಂಥ ವೀಡಿಯೋ ಆಗಿರೋಂಥ ಪರ್ಟಿಕ್ಯುಲರ್ಲಿ. ಆ್ಯಕ್ಚುಲಿ ನಾನು ಬಂದಿರುವಂಥದ್ದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಬಗ್ಗೆ ಮಾತಾಡೋದಕ್ಕೆ. ಆದರೆ ಹೇಟರ್ಸ್ ವಿರುದ್ಧವಾಗಿ ಮಾತಾಡೋವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಮಾತಾಡಬೇಕಾದ್ರೆ ಇಲ್ಲಿ ನಾವು ಆ ರೇಂಜ್ಗೆ ಥಿಂಕಿಂಗ್ ಕೆಪಾಸಿಟಿನೂ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಓಕೆ, ಈಗ ಮೊದಲನೇದಾಗಿ ಬರೋದಾದರೆ ಗೀತು ಮೋಹನ್ ದಾಸ್ ಅವರು, ನಿಮಗೆ ಅನಿಸುತ್ತಾ ಇವರು ಬರೀ ಏನು ಈ ಥರ ರೊಮ್ಯಾನ್ಸ್, ವಲ್ಗರು, ಆಮೇಲೆ ಫುಲ್ ಆ್ಯಕ್ಷನ್ ಪ್ಯಾಕ್ ಮಾತ್ರ ತೋರಿಸೋದು? ಸ್ಟೋರಿ ವಿಷಯಕ್ಕೆ ಬಂದರೆ ಗೀತು ಮೋಹನ್ ದಾಸ್ ಅವರು ನ್ಯಾಷನಲ್ ಅವಾರ್ಡ್ ವಿನ್ನರ್. ಈಗ ಯೋಚನೆ ಮಾಡಿ ಗೀತು ಮೋಹನ್ ದಾಸ್ ಅವರು ಏನು ಯೋಚನೆ ಮಾಡಿರ್ಬೋದು ಅಂತ, ಸಿನಿಮಾದಲ್ಲಿ ಏನು ತೋರಿಸೋಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ನಾನಿದು ನಿಮ್ಮ ಥಿಂಕಿಂಗ್ ಕೆಪಬಿಲಿಟಿಗೆ ಬಿಟ್ಟಿರುವಂಥದ್ದು. ಈ ವಿಡಿಯೋನ ವೈರಲ್ ಮಾಡಬೇಕಿದ್ರೆ ಅವರಿಗೆ ತೋರಿಸಿ, ಕನ್ನಡ ಅರ್ಥ ಆಗಲಿ ಅಂದರೆ ಅರ್ಥ ಮಾಡಿಸಿ ನೀವು ಅವರಿಗೆ ಈ ಒಂದು ವಿಡಿಯೋನ ತೋರಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಯಶ್ ಅವರ ಕೆಪಬಿಲಿಟಿ ಅವರಿಗಂತೂ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ವಾ? ಅಥವಾ ಗೀತು ಮೋಹನ್ ದಾಸ್ ಅವರ ಕೆಪಬಿಲಿಟಿ ಕೇರಳದವ್ರಿಗೆ ಗೊತ್ತಿಲ್ವಾ? ನಾನು ಅದನ್ನು ಯೋಚನೆ ಮಾಡ್ತಿರುವಂಥದ್ದು. ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ನೋಡಿ. ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಾದರೆ ನೋಡಿ, ಮೇಯ್ನ್ಲಿ KR ಅಡ್ವಾಣಿ ಅವ್ರದ್ದೇ ಇರೋವಂಥದ್ದು. ನಾಟ್ ಓನ್ಲಿ ಅವ್ರಿಗೆ ಡಿಸೆಬಿಲಿಟಿ ಏನು ಅದು ಇದು ಅಲ್ಲ, ಅವ್ರ ಕ್ಯಾರೆಕ್ಟರು ಒಂದು ಸೈಕಾಲಜಿಕಲ್ ಥಿಂಕಿಂಗ್ ಮಾಡೋವಂಥ ಕ್ಯಾರೆಕ್ಟರ್ ಆಗಿರುವಂಥದ್ದು, ತುಂಬಾ ಯೋಚನೆ ಮಾಡಿ ಬರೆದಿರುವಂಥದ್ದು. ಆ್ಯಂಡ್ ನಮಗೆ ಕೂಡ ಅಷ್ಟರ ಮಟ್ಟಿಗೆ ಅರ್ಥ ಆಗೋಕ್ಕೆ ಕಷ್ಟ ಆಗುತ್ತೆ ಸೈಕಾಲಜಿಕಲಿ ಥಿಂಕ್ ಮಾಡೋವಂಥ ಕ್ಯಾರೆಕ್ಟರ್ ಆಗಿರುವಂಥದ್ದು. ಇದು ನಾನು ಹೇಳ್ತಿರುವಂಥದ್ದಲ್ಲ, ಗೀತು ಮೋಹನ್ ದಾಸ್ ಅವರೇ ಹೇಳ್ತಿರುವಂಥದ್ದು. ಆ್ಯಂಡ್ ಇಲ್ಲಿ ಇಂಟ್ರೊಡಕ್ಷನ್ ಪೋಸ್ಟರ್ ಏನು ಹಾಕಿದ್ರು ನಯನತಾರ ಅವ್ರದ್ದು, ಪ್ಲೀಸ್ ಅದೇ ರೀತಿ ತೊಗೊಬನ್ನಿ, ಇಲ್ಲ ಅಂತಂದ್ರೆ ನಾನು ಡಿಸಪಾಯಿಂಟ್ ಆಗೋಗ್ತೀನಿ. ಯಾಕೆಂದರೆ ಕ್ಯಾರೆಕ್ಟರ್ ಇಂಟ್ರೊಡಕ್ಷನಲ್ಲಿ ಅವ್ರದ್ದೇನು ಎಲ್ಲ ರಿವ್ಯೂಲು ಚೆನ್ನಾಗಿತ್ತು, ಅವ್ರದ್ದು ಮಾತ್ರ ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ. ಯಾಕೆಂದರೆ ವಿ ಎಕ್ಸ್ಪೆಕ್ಟ್ ಮೋರ್ ಫ್ರಮ್ ನಯನತಾರ. ಹಮ ಕುರೇಶಿಯವರು ಒಂದು ಡಿಫ್ರೆಂಟ್ ರೋಲ್ನ ಪೋರ್ಟ್ರೇ ಮಾಡಿದ್ದಾರೆ ಆ್ಯಂಡ್ ಅದಕ್ಕೆ ಜಸ್ಟಿಸ್ ಕೊಟ್ಟಿದ್ದಾರೆ. ಆ್ಯಂಡ್ ಫುಲ್ಲಿ ಪ್ರೊಫೆಷನಲಿಸಮ್ನ ಇವರು ಅದನ್ನು ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ರುಕ್ಮಿಣಿಯವರು ಇಂಡಸ್ಟ್ರಿಗೆ ಹೊಸದಾಗಿದ್ರೂ ಕೂಡ ಆ ಪ್ರೊಫೆಷನಲಿಸಮ್ ಮೇಂಟೈನ್ ಮಾಡಿ ಅವರಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಇರೋದು ಗೊತ್ತಾಗಿದೆ. ಆ್ಯಂಡ್ ನನಗೆ ಇಲ್ಲಿ ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ವಿಷಯ ಏನಂತಂದರೆ,
ನಮ್ಮ RRR ಅವ್ರನ್ನ ರಕ್ಷಿತ್ ರಾಜ್ ರಿಷಬ್ ಅವ್ರನ್ನ ಮೆನ್ಷನ್ ಮಾಡಬೇಕು ಇಲ್ಲಿ. ಏನಕ್ಕೆ ಅಂದರೆ ಹೊಸ ಟ್ಯಾಲೆಂಟ್ನ ಅವರು ವಿತ್ ಪ್ರೊಫೆಷ್ನಲಿಸಮಲ್ಲಿ ಅವ್ರನ್ನ ಕಳಿಸ್ಕೊಡೋ ಅಂಥ ವೇ ಇದೆಯಲ್ಲ, ನನಗೆ ತುಂಬಾ ಖುಷಿಯಾಗಿದೆ ಅಂತ ಹೇಳ್ಬೋದು.